ಭಾರತದ ಪ್ರಜೆ ಸೋನಂ ವಾಂಗ್ಚುಕ್ ಉಪವಾಸ ಕೊನೆಗೂ ಅಂತ್ಯಗೊಂಡಿದೆ. ತಡರಾತ್ರಿ ಸೆಂಟ್ರಲ್ ಗವರ್ನಮೆಂಟಿನ ಕೆಲ ಮಿನಿಸ್ಟರ್ಗಳು ಸೋನಂ ವಾಂಗ್ಚುಕ್ ಬಳಿ ಹೋಗಿದ್ದಾರೆ. ಕೊನೆಗೂ ಬಿಜೆಪಿ ಶರಣಾಯಿತ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಅಂತ್ಯ. ತಡರಾತ್ರಿ ಕೇಂದ್ರದಿಂದ ಮನವೊಲಿಕೆ ಯಶಸ್ಸು ಕಂಡಿದೆ. ಕೇಂದ್ರ ಭರವಸೆ ನೀಡಿದ ಹಿನ್ನೆಲೆ ಉಪವಾಸ ಅಂತ್ಯ. ಸೂಪ್ ಸೇವನೆ ಮಾಡಿ 26 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ತೆರೆ. ವಾಂಗ್ಚುಕ್ಗೆ ಸೂಪ್ ನೀಡಿದ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಷರತ್ತಿತ್ತು, ಅದನ್ನ ಮಾಡ್ತೀವಿ ಅಂದ್ರು. ವಿದ್ಯಾರ್ಥಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ ಎಂಬ ಭರವಸೆ ಸಿಕ್ಕಿದೆ. ವಾಂಗ್ಚುಕ್ ಮುಂದೆ ಲಿಖಿತ ಭರವಸೆ ನೀಡಿದ ಕೇಂದ್ರ ಸರ್ಕಾರ. ಸೋನಂ ವಾಂಗ್ಚುಕ್ ನಿರ್ಧಾರ ಸ್ವಾಗತ ಮಾಡಿದ ಪ್ರಧಾನಿ. 28ರಿಂದ ವಾಂಗ್ಚುಕ್ ಅನಿರ್ದಿಷ್ಟಾವಧಿ ಅಂತ್ಯ ಆಗಿದೆ. ಇದಲ್ವ ಡೆಮಾಕ್ರಸಿ? ಇದಲ್ವ ಪ್ರಜಾಪ್ರಭುತ್ವದ ಸೌಂದರ್ಯ? ಒಬ್ಬ ಮನುಷ್ಯ ತನ್ನ ಸ್ವಯಂ ದೇಹವನ್ನು ದಂಡಿಸಿಕೊಂಡು ಉಪವಾಸ ಮಾಡುವುದರ ಮುಖೇನ ಅನೇಕ ವಿದ್ಯಾರ್ಥಿಗಳ ಪರವಾಗಿರ್ತಕ್ಕಂತಹ ಬೇಡಿಕೆಯನ್ನು ಮುಂದಿಡ್ತಾನೆ. ಆ ಬೇಡಿಕೆಗೆ ಬೆದರಿ ಅಥವಾ ಆತನ ಉಪವಾಸಕ್ಕೆ ಸ್ಪಂದನೆ ಕೊಟ್ಟು ಒಂದು ರಾಷ್ಟ್ರೀಯ ಪಕ್ಷದ ಪ್ರಮುಖರು ಆಸ್ಪತ್ರೆಗೆ ಧಾವಿಸ್ತಾರೆ. ಆತನ ಉಪವಾಸದ ಈ ಹಿನ್ನೆಲೆಯನ್ನು ಕೇಳ್ತಾರೆ, ಆತನ ಬೇಡಿಕೆಯನ್ನು ಆಲಿಸ್ತಾರೆ. ಅದಾದ ನಂತರ ಆತನ ಉಪವಾಸವನ್ನು ನಿಲ್ಲಿಸೋದಕ್ಕವರು ಮಾತನಾಡ್ತಾರೆ ಅಥವಾ ಮನವಿ ಮಾಡಿಕೊಳ್ತಾರೆ. ತಕ್ಷಣ ಮಾತ್ರದಲ್ಲಿ ಸೂಪ್ ಸೇವನೆ ಮಾಡುವುದರ ಮುಖೇನ 26 ದಿವಸಗಳ ನಿರಂತರವಾದ ಉಪವಾಸವನ್ನು ಆತ ಕೈ ಬಿಡ್ತಾನೆ ಅನ್ನುವುದಾದರೆ ಇದು ನಿಜಕ್ಕೂ ಡೆಮಾಕ್ರಸಿಯ ಸೌಂದರ್ಯ. ಆದರೆ ಇಲ್ಲಿ ಬೇಸರ ತರೋದು ಏನು ಅಂದರೆ 26 ದಿವಸಗಳ ಆ ಕಾಯುವಿಕೆ, 26 ದಿವಸಗಳ ಆ ತಾಳ್ಮೆ, ಇದು ಒಂದು ತರಹದ ನಿರ್ಭಾವುಕ ಘಟ್ಟ ಅಲ್ವಾ? ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಮಿನಿಮಮ್ 3 ದಿನ ನೀರಿಲ್ಲದೆ ಬದುಕಬಹುದು. ಆದರೆ ಒಬ್ಬ ಮನುಷ್ಯನ 26 ದಿವಸಗಳ ಖಾಲಿ ಉದರದ ಸತ್ಯಾಗ್ರಹ ಇತ್ತಲ್ಲ, ಆತನ ಆ ಸ್ಯಾಕ್ರಿಫೈಸ್ ಇತ್ತಲ್ಲ, ಆತನ ಆ ತ್ಯಾಗ ಇತ್ತಲ್ಲ, ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕಾಗಿರುವಂಥ ವಿಚಾರವೇ. ಮಹಾತ್ಮ ಗಾಂಧೀಜಿ ಸುಮಾರು 30 ಉಪವಾಸಗಳನ್ನು ಮಾಡಿದ್ದಾರೆ, ಸತ್ಯಾಗ್ರಹಗಳನ್ನು ಮಾಡಿದ್ದಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಬ್ರಿಟಿಷರು ಮಹಾತ್ಮ ಗಾಂಧೀಜಿಯ ಬಳಿ ಅವರ ಬೇಡಿಕೆಗಳನ್ನು ಕೇಳ್ತಾ ಇತ್ತು. ಈ ಸಂಪ್ರದಾಯ ಡೆಮಾಕ್ರಸಿಯಲ್ಲೂ ಕೂಡ ಮುಂದುವರಿಯುವುದಾದರೆ ಇದು ನಿಜಕ್ಕೂ ಕೂಡ ಎಲ್ಲೋ ಒಂದು ತರಹದ ಆತಂಕ. ಆದರೆ ವಾಂಗ್ಚುಕ್ ಅವರ ಉಪವಾಸ ಹರತಾಳ್ ಇವತ್ತಿಗೆ ಮುಕ್ತಾಯಗೊಂಡಿದೆ. JP ನಡ್ಡಾ ಹೋಗಿದ್ರು, ಇನ್ನು ಕೆಲ ಬಿಜೆಪಿಯ ಮುಖಂಡರು ಹೋಗಿದ್ರು, ವಾಂಗ್ಚುಕ್ ಉಪವಾಸವನ್ನು ಅಂತ್ಯಗೊಳಿಸಿದ್ದಾರೆ.